ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar Station Road, Raichur. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಅಂಗವಾಗಿ ರಫ್ತುದಾರರ ಸಮಾವೇಶ. ಉದ್ಯೋಗ ಸೃಷ್ಟಿಸುವ ಮೂಲಕ ನಿರುದ್ಯೋಗ ಸಮಸ್ಯೆ ಪರಿಹರಿಸಿ ಡಾ. BC ಸತೀಶ್. ಬೆಳೆ ನಷ್ಟ ಪರಿಹಾರ ಹಣ ಬಿಡುಗಡೆ, DC. ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ಖಂಡಿಸಿ ಸೆಪ್ಟೆಂಬರ್ 27ರಂದು ಭಾರತ್ ಬಂದ್ ಬೆಂಬಲಿಸಿ ಜಿಲ್ಲಾ ಬಂದ್ ಸರ್ಕಾರಕ್ಕೆ ಚಾಮರಾಜ ಮಾಲಿಪಾಟೀಲ್ ಮನವಿ. ಸೆಪ್ಟೆಂಬರ್ 26ರಂದು ಪಂಚಾಕ್ಷರಿ ಗವಾಯಿಗಳ ಪುಣ್ಯಸ್ಮರಣೆ, ಸಂಗೀತ ಸಮ್ಮೇಳನ, ಸುರೇಶ್ ಅಸ್ಕಿಹಾಳ್. ಉಸ್ತುವಾರಿ ಸಚಿವ ಅಧ್ಯಕ್ಷತೆಯಲ್ಲಿ ಕ್ರೀಡಾಂಗಣ ಸಮಿತಿ ರಚಿಸಿ ಅವೈಜ್ಞಾನಿಕ ಶುಲ್ಕ ವಸೂಲಿ ರದ್ದುಗೊಳಿಸಲಿ, N. ಶಿವಶಂಕರ್. ಕಾರ್ಪೊರೇಟ್ ಪರ ಕಾಯ್ದೆ ರದ್ದುಗೊಳಿಸಲು ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಪ್ರತಿಭಟನೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ, ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಮತ್ತು ಅಕ್ರಮ ಪಡಿತರ ಧಾನ್ಯ ಸಾಗಣೆ, ಕಾನೂನು ಕ್ರಮಕ್ಕೆ DSS ಆಗ್ರಹ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಿರುವುದರಿಂದ ಕೈಗಾರಿಕೋದ್ಯಮಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಸುವ ಮೂಲಕ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಕೈಗಾರಿಕೋದ್ಯಮಿಗಳು ಹೆಚ್ಚಿನ ಮುತುವರ್ಜಿ ವಹಿಸಬೇಕೆಂದು ಜಿಲ್ಲಾಧಿಕಾರಿ ಡಾ. BC ಸತೀಶ್ ಅವರು ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ವಾಣಿಜ್ಯ ಸಪ್ತಾಹ ರಫ್ತುದಾರರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. SSLC ಇಂದ ಪದವಿವರೆಗೂ ನಿರುದ್ಯೋಗ ಯುವಕ ಯುವತಿಯರು ಯಾವುದಾದರೂ ಒಂದು ಕಚೇರಿಯಲ್ಲಿ ಅಟೆಂಡರ್ ಪೋಸ್ಟ್ ನೀಡುವಂತೆ ಪ್ರತಿನಿತ್ಯ ಕಚೇರಿಗೆ ಅಲೆದಾಡುತ್ತಿರುವುದನ್ನು ಗಮನಿಸಿದಲ್ಲಿ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆಯ ತಾಂಡವಾಡುತ್ತಿರುವುದನ್ನು ಮನಗಾಣಬಹುದಾಗಿದೆ. ಈ ನಿಟ್ಟಿನಲ್ಲಿ ಕೈಗಾರಿಕೋದ್ಯಮಿಗಳಲ್ಲಿ ಅನ್ಯ ರಾಜ್ಯದವರಿಗೆ ಉದ್ಯೋಗ ನೀಡುವ ಬದಲಾಗಿ ಇಲ್ಲಿಯ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಸುವಂತೆ ಕೆಲಸ ಮಾಡಬೇಕೆಂದರು.
ಕೈಗಾರಿಕೋದ್ಯಮಿಗಳು ಕೌಶಲ್ಯ ಆಧಾರಿತ ತರಬೇತಿ ಆಯೋಜಿಸಿ ವಿದ್ಯಾರ್ಥಿಗೆ ಅನುಗುಣವಾಗಿ ಉದ್ಯೋಗ ಅವಕಾಶ ಕಲ್ಪಿಸಬೇಕಾಗಿದೆ ಎಂದು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಸ್ಥಾಪಿಸುವ ಮೂಲಕ ಮಹಿಳೆಯರಿಗೂ ಉದ್ಯೋಗ ನೀಡಲು ಸಾಧ್ಯವಾಗಲಿದೆ. ಈ ನಿಟ್ಟಿನಲ್ಲಿ ಕೈಗಾರಿಕೋದ್ಯಮಿಗಳ ಮಾಲೀಕರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂತೆ ತಿಳಿಸಿದರು. ಕೈಗಾರಿಕೋದ್ಯಮಿ ಪ್ರಾರಂಭಿಸಬೇಕಾದರೆ ಮುಖ್ಯವಾಗಿ ಭೂಮಿ, ವಿದ್ಯುತ್ ಸಂಪರ್ಕ ಹಾಗೂ ಯಂತ್ರೋಪಕರಣಗಳು ಅತಿ ಅವಶ್ಯಕವೆಂದರು. ರಾಜ್ಯ ಸರ್ಕಾರವು ಕೈಗಾರಿಕೋದ್ಯಮಿ ಸ್ಥಾಪಿಸಲು ಮುಂದೆ ಬರುವ ಸಣ್ಣ ಉದ್ದಿಮೆದಾರರಿಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ನೀಡಲಿದೆ. ರಾಯಚೂರಿನಲ್ಲಿ 54 ಎಕರೆ ಕೃಷಿ ಆಧಾರಿತ ಭೂಮಿ ಲಭ್ಯವಿದೆ. ನಗರದ ಆಶಾಪುರ ರಸ್ತೆಯಲ್ಲಿ ಜೆಸ್ಕಾಂದಿಂದ 220 ಕೆವಿ ವಿದ್ಯುತ್ ಕೇಂದ್ರ ಪ್ರಾರಂಭಿಸಿರುವುದರಿಂದ ನಗರ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ನಿವಾರಿಸಬಹುದು. ರೈಲು ವಿಮಾನದಿಂದ ರಫ್ತುದಾರರನ್ನು ಜಿಲ್ಲೆಯತ್ತ ಸೆಳೆಯಬಹುದು ಎಂದರು. ಏಗ್ನೂರು ಯರಮರಸ್ ಬಳಿ 402 ಎಕರೆ 10 ಗುಂಟೆ ವಿಮಾನ ನಿಲ್ದಾಣ ಜಮೀನು ಗುರುತಿಸಲಾಗಿತ್ತು. ಆದರೆ ಭೂಮಿ ಒತ್ತುವರಿಯಾಗಿರುವುದರಿಂದ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊರತೆ ಎದುರಾಗಿದೆ. ಕೆಎಸ್ಐಡಿಸಿ ಸಂಸ್ಥೆಯವರು ರೈಟ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಲ್ದಾಣಕ್ಕೆ ಬೇಕಾಗಿರುವ ಜಮೀನು ಸರ್ವೆ ಮಾಡಿ ಗಡಿ ಗುರುತಿಸುವ ಕಾರ್ಯ ನಡೆಸಿದ್ದಾರೆ. 50 ಕೋಟಿ ರೂಪಾಯಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಅನುದಾನ ಲಭ್ಯವಿದೆ ಎಂದರು. ಜಿಲ್ಲೆಯಲ್ಲಿ ರೈಲ್ವೆ ಲೈನ್ ಜೋಡಣೆ ಮಾಡಲು ಗದಗ ವಾರ್ಡಿಗೆ 600 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿ ಹಂತದಲ್ಲಿ ಇದ್ದು, ಮೆಹಬೂಬ್ ನಗರದಿಂದ ಮುನಿರಾಬಾದ್ಗೆ 23 ಗ್ರಾಮಗಳ ಸಂಪರ್ಕ ಅಗತ್ಯವಾಗಿದೆ. ರೈಲ್ವೆ ಲೈನ್ ಜೋಡಣೆ ಮಾಡುವ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದರು. very clear directions. ನಿಮಗೆಲ್ಲ ಗೊತ್ತಿದೆ, ಒಂದು ನಮ್ಮ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಸೆಕ್ಷನ್ 79A and B ಅಂತ ಹೇಳ್ಬಿಟ್ಟು ಯಾರು 2 ಲಕ್ಷಕ್ಕಿಂತ ಜಾಸ್ತಿ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಇತ್ತು, ಆನ್ಯುವಲ್ ಅವರೇಜ್ ಇನ್ಕಮ್, ಅವರು ದೇ ಆರ್ ನಾಟ್ ಸಪೋಸ್ ಟು ಪರ್ಚೇಸ್ ಅಗ್ರಿಕಲ್ಚರ್ ಲ್ಯಾಂಡ್ಸ್. ದಟ್ ಹ್ಯಾಸ್ ಬೀನ್ ಟೇಕನ್ ಔಟ್. ಎಲ್ಲ ಗೊತ್ತಿರಬೇಕಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಇವಾಗ ಯಾರು ಬೇಕಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ನೇರವಾಗಿ ಪರ್ಚೇಸ್ ಮಾಡಬಹುದು. ಲಿಮಿಟ್ ವಾಸ್ 54, ಆಕ್ಚುಲಿ 128 ಯೂನಿಟ್ಸ್. ಅದನ್ನ 54 ಯೂನಿಟ್ಸ್ ರಿಡ್ಯೂಸ್ ಮಾಡಬೇಕಾಗುತ್ತೆ. ಬಟ್ ಸ್ಟಿಲ್ 54 ಎಕರೆವರೆಗೆ ಯಾರು ಬೇಕಾದ್ರೂ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡೋರು ದೇ ಕ್ಯಾನ್ ಡೈರೆಕ್ಟ್ಲಿ ಪರ್ಚೇಸ್ ದ ಅಗ್ರಿಕಲ್ಚರ್ ಲ್ಯಾಂಡ್. ಅದಕ್ಕೆ ಮೊದಲು AC ಪರ್ಮಿಷನ್ ಕೊಡ್ತಾ ಇದ್ರು, ಆಮೇಲೆ ಟೇಕನ್ ಔಟ್ ಅಂಡ್ ಗಿವನ್ ಬ್ಯಾಕ್ ಟು DC. ನಾವು ದಟ್ ಇಸ್ ಆಲ್ಸೋ ಟೇಕನ್ ಔಟ್. ಯಾರು ಬೇಕಾದ್ರೂ ನೇರವಾಗಿ ಪರ್ಚೇಸ್ ಮಾಡಬಹುದು. ದಟ್ ಇಸ್ ವೆರಿ ಲ್ಯಾಂಡ್ ಫಾರ್ಮ್ ಡಿಸಿಷನ್ ದಟ್ ಹ್ಯಾಸ್ ಬಿನ್ ಟೇಕನ್ ಬೈ ಕರ್ನಾಟಕ ಗವರ್ಮೆಂಟ್. ಎರಡನೇದಾಗಿ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ, ಈಗ ಫಾರ್ಚುನೇಟ್ಲಿ ಜೆಸ್ಕಾಂ ಇಂದ ನಮ್ಮ ಜಿಲ್ಲೆಯಲ್ಲಿ ಓನ್ಲಿ 1 ಪ್ರಪೋಸಲ್ ಇಸ್ ಪೆಂಡಿಂಗ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ 110 kV ಸ್ಟೇಷನ್ ಆಶಾಪುರ್ ರೋಡ್ ನಲ್ಲಿ ಬಂದಿದೆ. ದಟ್ ವಿಲ್ ಕ್ಲಿಯರ್. ಸ್ವಲ್ಪ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಾಗೆ ಒಂದು 110 ಅಥವಾ 220 kV ಸ್ಟೇಷನ್ಸ್ ಆಯಿತು ಅಂತ ಹೇಳಿದ್ರೆ ಕ್ವಾಲಿಟಿ ಪವರ್ ಸಿಗುತ್ತೆ. ದೆನ್ ಕ್ವಾಲಿಟಿ ಪವರ್ ಇಂದ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್, ಇಂಟರಪ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದು ಆಯಿತು ಅಂತ ಹೇಳಿದ್ರೆ ಐ ಥಿಂಕ್ ದಟ್ ಇಸ್ ದ ಸೆಕೆಂಡ್ ಡಿಮ್ಯಾಂಡ್ ಫ್ರಮ್ ಯುವರ್ ಸೈಡ್. ಥರ್ಡ್, ಕನೆಕ್ಟಿವಿಟಿ ಬಂದಾಗ connectivity, fortunately Raichur is having rail connectivity, air connectivity ಅದರಲ್ಲಿ ಬರುತ್ತೆ. I take this opportunity because maximum beneficiaries will be our exporters only. ಈ ಕನೆಕ್ಟಿವಿಟಿ ಸಂಬಂಧಪಟ್ಟಂಗೆ ಈಗಾಗಲೇ ಏಗ್ನೂರು ಮತ್ತೆ ಯರಮರಸ್ 2 ವಿಲೇಜ್ ನಲ್ಲಿ 402 ಎಕರೆ 16 ಗುಂಟೆ ಅಂತ ಐಡೆಂಟಿಫೈ ಮಾಡಿದ್ರು. ಅದರಲ್ಲಿ ಸ್ವಲ್ಪ ಈಗಿನ ಪರಿಸ್ಥಿತಿಯಲ್ಲಿ ಎಕ್ಸಾಕ್ಟ್ ಸರ್ವೆ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಬಟ್ ಮಿನಿಮಮ್ ನಮ್ಮ ATR 72 ಏರ್ಕ್ರಾಫ್ಟ್ ಲ್ಯಾಂಡ್ ಆಗಲಿಕ್ಕೆ ಅಥವಾ ಹಾರಾಡಲಿಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಖಂಡಿತ ಸಿಗುತ್ತೆ. ಐ ಥಿಂಕ್ ರೈಟ್ಸ್ ಸಂಸ್ಥೆ ಜೊತೆಗೆ ಕರ್ನಾಟಕ ಸ್ಟೇಟ್ KSIIDC ನವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಬಂದು ಅಂತಂದ್ರೆ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಕ್ ನಲ್ಲಿ ಬಂದ್ರೆ ಐ ಥಿಂಕ್ ದಟ್ ಆಲ್ಸೋ ವಿಲ್ ಬಿ ಫೈನಲೈಸ್ಡ್. ಸ್ಟೇಟ್ ಅಲ್ಲಿ ನಾವು ಇನಾಗ್ರೇಷನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಡಿಸಿಷನ್ಸ್ ಇದೆ. ಕೆಲವು ಪ್ರೈವೇಟ್ ಲ್ಯಾಂಡ್ ಬರ್ತವೆ, ಕೆಲವು ಸ್ಟ್ರಕ್ಚರ್ಸ್ ಬರ್ತವೆ, ಕೆಲವು ಮನೆಗಳು ಬರ್ತವೆ. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಐ ಥಿಂಕ್ ಬಹಳ ಬೇಗ ಏರ್ಪೋರ್ಟ್ ಕೆಲಸ ಕೂಡ ಪ್ರಾರಂಭ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಬಹುದು. ಅದಕ್ಕೆ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ KKID ಮ್ಯಾಕ್ರೋ ಫಂಡ್ ಇಂದ 40 crores ಮತ್ತೆ 10 crores ಫ್ರಮ್ DMF ಫಂಡ್, 50 crores ಇಸ್ ಆಲ್ರೆಡಿ ಕೆಪ್ಟ್ ಅಸೈಡ್. ಅದಕ್ಕಿಂತ ಜಾಸ್ತಿ ಬೇಕಾಯಿತು ಅಂತ ಹೇಳಿದ್ರೆ ಬೇಸ್ಡ್ ಆನ್ ಡೆವಲಪ್ಮೆಂಟ್ ದಟ್ ವಿಲ್ ಬಿ ಟೇಕನ್ ಕೇರ್ ಆಫ್. ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕ ಕೆ ರಘುನಂದನ್ ಮಾತನಾಡಿ, ಜಿಲ್ಲೆಯತ್ತ ರಫ್ತುದಾರರನ್ನು ಇನ್ನೂ ಹೆಚ್ಚು ಸೆಳೆಯುವ ಮೂಲಕ ಉದ್ಯೋಗ ಸೃಷ್ಟಿಸುವ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಜಿಲ್ಲೆಯ ಅಭಿವೃದ್ಧಿಗೆ ಎಸ್ಬಿಐ ಬ್ಯಾಂಕ್ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ಮಂಚಕೊಂಡ ಅಗ್ರೋಟೆಕ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ
ಮಂಚಕೊಂಡ ನರಸಿಂಹ, ಜಿಲ್ಲಾ ಕಾರ್ಖಾನೆ ಮಾಲೀಕರ ಸಂಘದ ಅಧ್ಯಕ್ಷ ಯು ಲಕ್ಷ್ಮೀರೆಡ್ಡಿ, ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ, ಕೆನರಾ ಬ್ಯಾಂಕ್ ಎಜಿಎಂ ಮಂಜುನಾಥ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಬಸವರಾಜ್ ಎಸ್ ಯಂಕಂಜಿ ಇದ್ದರು. 2021ನೇ ಸಾಲಿನ ಜುಲೈ ಮಾಹೆಯಲ್ಲಿ ಜಿಲ್ಲೆಯ ಮುಂಗಾರು ಹಂಗಾಮಿನ ಪ್ರವಾಹ ಸಂದರ್ಭದಲ್ಲಿ ಬೆಳೆ ಹಾನಿಯಾಗಿರುವ ಎರಡನೇ ಹಂತದಲ್ಲಿ 643 ಫಲಾನುಭವಿಗಳಿಗೆ 82.96 ಲಕ್ಷ ರೂಪಾಯಿ ಪರಿಹಾರ ಧನ ರೈತ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದ್ದಾರೆ. ನಾರಾಯಣಪುರ ಜಲಾಶಯದಿಂದ ಹೆಚ್ಚಿನ ನೀರು ಕೃಷ್ಣಾ ನದಿಗೆ ಹರಿಬಿಟ್ಟಿರುವ ಕಾರಣ ಜಿಲ್ಲೆಯ ಲಿಂಗ್ಸ್ಗೂರು, ದೇದುರ್ಗ ಮತ್ತು ರಾಯಚೂರು ತಾಲೂಕುಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಸುಮಾರು 3217 ಹೆಕ್ಟೇರ್ ನಷ್ಟ ಬೆಳೆ ಹಾನಿಯಾದ ಬಗ್ಗೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ಬೆಳೆ ಪರಿಹಾರಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಅದರಂತೆ ಈಗಾಗಲೇ ಮೊದಲನೇ ಹಂತದಲ್ಲಿ 807 ಫಲಾನುಭವಿಗಳಿಗೆ 1,40,00,000 ಇನ್ಪುಟ್ ಸಬ್ಸಿಡಿ ಸರ್ಕಾರದಿಂದ ನೇರವಾಗಿಯೇ ಆಧಾರ್ ಸಂಖ್ಯೆ ಹೊಂದಿರುವ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿರುತ್ತಾರೆ. ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯ ಮುಂಗಾರು ಹಂಗಾಮಿನ ಪ್ರವಾಹ ಸಂದರ್ಭದಲ್ಲಿ ಬೆಳೆ ಹಾನಿಯಾಗಿರುವ ರೈತ ಮಾಹಿತಿಯನ್ನು ಭೂಮಿ ಪರಿಹಾರ ತಂತ್ರಾಂಶದಲ್ಲಿ ದಾಖಲು ಮಾಡಿರುವ 643 ಫಲಾನುಭವಿಗಳಿಗೆ 82,95,823 ರೂಪಾಯಿಗಳು 82.96 ಲಕ್ಷ ಇನ್ಪುಟ್ ಸಬ್ಸಿಡಿ ಜಮಾ ಮಾಡಲು ಅನುಮೋದನೆ ನೀಡಲಾಗಿದ್ದು, ಶೀಘ್ರದಲ್ಲಿ ಸರ್ಕಾರದಿಂದ ನೇರವಾಗಿ ಆಧಾರ್ ಸಂಖ್ಯೆ ಹೊಂದಿರುವ ರೈತ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಧನವನ್ನು ಜಮಾ ಮಾಡಲಾಗುವುದು ಹಾಗೂ ಬಾಕಿ ಉಳಿದ ರೈತರಿಗೆ ಶೀಘ್ರದಲ್ಲಿ ಅನುಮೋದನೆ ನೀಡಿ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರವನ್ನು ಜಮಾ ಮಾಡಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 7 ವರ್ಷಗಳಲ್ಲಿ ಕೃಷಿ ಮತ್ತಷ್ಟು ಬಿಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಸಾಲ ಮನ್ನಾ, ವೈಜ್ಞಾನಿಕ ಬೆಲೆ ನಿಗದಿಯಂತೆ ಘೋಷಣೆಗಳು ಇಂದಿಗೂ ಜಾರಿಗೊಂಡಿಲ್ಲ. ಬದಲಾಗಿ ಕೃಷಿ ಮಾರಕವಾದ ಕಾಯ್ದೆಗಳನ್ನು ಜಾರಿಗೊಳಿಸಲು ಹಠಕ್ಕೆ ಬಿದ್ದಿರುವುದನ್ನು ವಿರೋಧಿಸಿ ಸೆಪ್ಟೆಂಬರ್ 27ರಂದು ಕರ್ನಾಟಕ ಬಂದ್ ಬೆಂಬಲಿಸಿ ಜಿಲ್ಲಾ ಬಂದ್ ನಡೆಸಲಾಗುತ್ತದೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ಸಂಚಾಲಕ ಚಾಮರಸ್ ಮಾಲಿಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10 ತಿಂಗಳಿನಿಂದ ದೆಹಲಿ ಗಡಿಯಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದಾರೆ. 600ಕ್ಕೂ ಹೆಚ್ಚು ಜನರು ಹುತಾತ್ಮರಾಗಿದ್ದರೂ ಸರ್ಕಾರ ಹೋರಾಟ ಕುರಿತು ಅಪಪ್ರಚಾರ ಮಾಡುತ್ತಿದೆ ಹೊರತು ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗುತ್ತಿಲ್ಲ. ಸೌಜನ್ಯದೊಂದಿಗೆ ನಡೆದುಕೊಳ್ಳುತ್ತಿಲ್ಲ. ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ಬೆಂಬಲ ಬೆಲೆ ನೀತಿಯನ್ನು ಕಾನೂನಿನ ಚೌಕಟ್ಟಿಗೆ ಸೇರಿಸುವುದು, ಮಾರಕ 3 ಕಾಯ್ದೆಗಳನ್ನು ರದ್ದಿಗೆ ಆಗ್ರಹಿಸಿ ಭಾರತ್ ಬಂದ್ ನಡೆಯಲಿದೆ. ಹೋರಾಟ ಕೇವಲ ರೈತರಿಗೆ ಮಾತ್ರ ಸೀಮಿತವಾದದ್ದಲ್ಲ. ವರ್ತಕರು, ವ್ಯಾಪಾರಸ್ಥರು, ರೈತರು, ಕೃಷಿ ಕೂಲಿಕಾರರು, ಯುವಕರು, ಸಾರ್ವಜನಿಕರಿಗೆ ಭವಿಷ್ಯ ಅಪಾಯದ ಸಂದೇಶವನ್ನು ರವಾನಿಸಲಿದೆ. ಈಗಾಗಲೇ ಬೆಲೆಗಳು ದುಪ್ಪಟ್ಟಾಗಿವೆ. ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಬೆಲೆಯಿಲ್ಲ. ಆದರೆ ಉತ್ಪನ್ನಗಳಿಗೆ ಬೆಲೆ ಗಗನಕ್ಕೇರಿದೆ. ಅಡುಗೆ ಎಣ್ಣೆ, ಅಡುಗೆ ಅನಿಲ ಸೇರಿದಂತೆ ಇಂಧನ ಬೆಲೆಗಳು ಏರಿಕೆಯಾಗಿವೆ. ಸಾಮಾನ್ಯ ಜನರು ಬದುಕು ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಕಾರ್ಪೊರೇಟ್ ಶಕ್ತಿಗಳ ಕೈಗೆ ಸೇರಿದರೆ ಬೆಲೆ ನಿಯಂತ್ರಣ ಸರ್ಕಾರದಿಂದ ಕೈ ತಪ್ಪಲಿದೆ. ಈಗಾಗಲೇ ಏರಿಕೆಯಾಗಿರುವ ಬೆಲೆಗಳನ್ನು ಇಳಿಸಲಾಗದೆ ಸರ್ಕಾರ ಸೋತಿದೆ. ಮತ್ತಷ್ಟು ದುಬಾರಿಗಳನ್ನು ಎದುರಿಸುವುದನ್ನು ತಡೆಯಲು ಇಂದಿನಿಂದಲೇ ಹೋರಾಟ ಪ್ರಾರಂಭಿಸಬೇಕಿದೆ. ಸಾರ್ವಜನಿಕರು ಹೋರಾಟಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದರು. ನಮ್ಮ ಸಂಪೂರ್ಣ ಸಾಲ ಮನ್ನಾ ಮಾಡ್ತಾರೆ, ನಮ್ಮ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಕೊಡ್ತಾರೆ, ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತಂದ್ರೆ ಇದು ನಾವು ಎಲ್ಲಿ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಆದರೆ ಅದೆಲ್ಲವೂ ಇವತ್ತು ಸುಳ್ಳಾಗಿದೆ, ಖುಷಿಯಾಗಿದೆ. ಕೃಷಿ ಕ್ಷೇತ್ರನ ಸಬಲೀಕರಣ ಮಾಡೋದನ್ನು ಬಿಟ್ಟು ಕೃಷಿ ಕ್ಷೇತ್ರ ಮತ್ತು ಕೃಷಿ ಮಾರುಕಟ್ಟೆಯನ್ನ ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಒಂದು ಕಾಯ್ದೆಗಳನ್ನ ಇವತ್ತು ಜಾರಿಗೆ ತರೋದ್ರ ಮೂಲಕ ಕೃಷಿ ಕ್ಷೇತ್ರವನ್ನು ಇನ್ನಿಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಕಳೆದ 10 ತಿಂಗಳಿಂದಲೂ ಇಡೀ ದೇಶದಾದ್ಯಂತ ಹೋರಾಟಗಳು ನಡೀತಾ ಇವೆ. ವಿಶೇಷವಾಗಿ ದೆಹಲಿ ಬಾರ್ಡರ್ನಲ್ಲಿ ಸತತವಾಗಿ 10 ತಿಂಗಳಿಂದ ರಸ್ತೆ ಮೇಲೆ ಕೂತಿದ್ದಾರೆ ರೈತರು. ಎಷ್ಟೇ ಪ್ರತಿರೋಧ ಹೊಂದಿದ್ರು ಜನತೆ ಇವತ್ತು ಗಟ್ಟಿಯಾಗಿದ್ದಾರೆ. 600 ಜನ ರೈತರು ಹೋರಾಟದ ಸ್ಥಳದಲ್ಲಿ ಹುತಾತ್ಮರಾದರೂ ಇವತ್ತು
ಅವರ ಕುಟುಂಬದವರು ಸಹಿತ ವಿಚಲಿತರಾಗಿ ಇವತ್ತು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕನಿಷ್ಠ ಅವರ ಏನು ರೈತರು ಹೋರಾಟ ಮಾಡ್ತಾರೆ ಅವ್ರನ್ನ ಸೌಜನ್ಯದಿಂದ ನಡ್ಕೊಳ್ಳಕ್ ಸಹಿತ ಈ ಸರ್ಕಾರದಿಂದ ಆಗುತ್ತೆ. ಬೇಡಿಕೆ ಈಡೇರಿಸಲು ಒಂದ್ ಕಡೆ ಬಿಡುವುದು, ಅವರಿಗೆ ವಿದ್ಯುತ್ ಕಟ್ ಮಾಡಿದ್ರು, ನೀರು ಸರಬರಾಜು ಕಟ್ ಮಾಡಿದ್ರು, ಅಲ್ಲಿ ಬಹಿರ್ದೇಶಿಗೆ ಹೋಗಬೇಕಿದ್ದಂತ ವ್ಯವಸ್ಥೆ ಕಟ್ ಮಾಡಿದ್ರು, ಏನೆಲ್ಲ ಮಾಡಿದ್ರು, ಅಪಪ್ರಚಾರ ಮಾಡಿದ್ರು. ಇವತ್ತಿಗೂ ನಡೀತಾ ಇದೆ ಅಪಪ್ರಚಾರ. ಆದರೂ ಹೋರಾಟ ನಡೀತಾ ಇದೆ. ಒಂದು ಮಾತು ಇವತ್ತು ನಾವು ಸ್ಪಷ್ಟಕ್ಕೆ ಇಷ್ಟಪಡ್ತೀವಿ. ಕೃಷಿ ಸಂಕಟ ಪರಿಹಾರ ಆಗೋದು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಚೌಕಟ್ಟಿನೊಳಗೆ ಎಲ್ಲಿವರೆಗೆ ತರಲಿಲ್ವೋ ಮತ್ತು ಆ ಕಾಯ್ದೆಗಳು ಎಲ್ಲಿವರೆಗೆ ವಾಪಸ್ ಪಡೆಯೋದಿಲ್ವೋ ಅಲ್ಲಿವರೆಗೆ ಈ ಹೋರಾಟ ನಿಲ್ಲೋದಿಲ್ಲ, ಯಾವುದೇ ಕಾರಣಕ್ಕ ನಿಲ್ಲೋದಿಲ್ಲ. ಅದರ ಭಾಗವಾಗಿ ಇವತ್ತು ಹಂತ ಹಂತವಾಗಿ ಇವತ್ತು ಚಳವಳಿಗಳು ನಡೆದರು. ಇದೇ ತಿಂಗಳ 27ನೇ ತಾರೀಕು ಇಡೀ ಭಾರತ ಬಂದ್ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ. ಆ ಸಂಯುಕ್ತ ಕಿಸಾನ್ ಮೋರ್ಚಾದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಇವತ್ತು ಕೂಡಿ ರಾಜ್ಯದಾದ್ಯಂತ ಇವತ್ತು ಬಂದ್ ಅನ್ನ ನಾವು ನಡೆಸಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಲಿಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತೇವೆ. 27ನೇ ತಾರೀಕು ರಾಯಚೂರಿನಲ್ಲಿ ಕೂಡ ಎಲ್ಲ ಸಂಘಟನೆಗಳು ಸೇರಿ ನಾವು ಬಂದ್ ಕರೆ ಕೊಡ್ತಾ ಇದ್ದೀವಿ. ಬಂದ್ ಟೋಟಲಿ ಪೀಸ್ಫುಲ್ ಆಗಿರ್ತದೆ. ನಾವು ಸಂಘರ್ಷ ಮಾಡೋದಿಲ್ಲ, ಯಾರ ಜೊತೆಗೂ ವಿನಂತಿ ಮಾಡಿಕೊಳ್ತೇವೆ, ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ತೇವೆ, ದಯವಿಟ್ಟು ಬಂದ್ ಮಾಡಿ ರೈತ ಹೋರಾಟಕ್ಕೆ ಬೆಂಬಲಿಸ್ರಿ. ಯಾಕಂದ್ರೆ ಇದು ಕೇವಲ ರೈತರ ಸಲುವಾಗಿ ಇರ್ತಕ್ಕಂಥ ಚಳವಳಿ ಅಲ್ಲ. ಇವತ್ತು ಅಗತ್ಯ ವಸ್ತುಗಳ ಕಾಯ್ದೆ ಕೇಂದ್ರ ಸರ್ಕಾರ ತರಬೇಕಂತ ನಡೆಸಿದೆ. ಅದರಿಂದ ಬರೀ ರೈತರಿಗಷ್ಟೇ ತೊಂದರೆ ಇಲ್ಲ, ಇಡೀ ಜನಸಾಮಾನ್ಯ ದುಡಿಯುವ ವರ್ಗ, ಅಧಿಕಾರಿ ವರ್ಗ, ರಾಜಕಾರಣ ವರ್ಗ, ಯಾರು ಬಿಸ್ನೆಸ್ ಮಾಡ್ತಾರೋ ಅವರಿಗೆ ಎಲ್ಲರಿಗೂ ಏನಂತಂದ್ರೆ ಅನ್ವಯ ಆಗ್ತಕ್ಕಂತ ಒಂದು ವಿರೋಧಿ ಕಾಯ್ದೆ. ಇವತ್ತು ಅಗತ್ಯ ವಸ್ತುಗಳ ಕಾಯ್ದೆ ಎಂತ ಮಾರಕ ಆಗಿದೆ ಅಂತಂದ್ರೆ ಬಳಕೆದಾರರಿಗೆ ಇವತ್ತು ಕೋಟ್ಯಾಧೀಶರು ಕಾರ್ಪೊರೇಟ್ ಕಂಪನಿಗಳು ಯಾವುದೇ ವಸ್ತುವನ್ನ ಮನಬಂದಂತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಾಳೆ ಅಕ್ಕಿ 200 ರೂಪಾಯಿ ಕೆಜಿ ಆದ್ರೆ ಊಟ ಮಾಡಕ್ಕಾಗುತ್ತ, ತೊಗರಿ 300 ರೂಪಾಯಿ ಕೆಜಿ ಆದ್ರೆ ಊಟ ಮಾಡಕ್ಕಾಗುತ್ತ, ಹಂಗ್ ಮಾಡ್ತಾರ, ಸೃಷ್ಟಿ ಮಾಡ್ತಾರ ಅವರು. ಈಗಾಗಲೇ ಅಡಿಗೆಗೆ ಇವು ಏನು ಎಣ್ಣೆ ಎಲ್ಲ ತುಟ್ಟಾಗಿದ್ದಾವೆ. ಒಳ್ಳೆ 200 ರೂಪಾಯಿ ಕೆಜಿ ಇನ್ನೂ ಜಾಸ್ತಿ ಆಗ್ತದೆ. ಆದ್ರೆ ಸೂರ್ಯಪಾನ ಶೇಂಗಾ ರೇಟ್ ಕೇಳಿದ್ರೆ ಮಾತಾಡಕ್ ಹೇಳಿದ್ರಿ ಏನ್ರಿ, ಮೊನ್ನೆ ಇದ್ದಂತ ರೇಟ್ ಇವತ್ತಿಲ್ಲ. ಸೂರ್ಯಪಾನ ಸ್ವಲ್ಪ ಮಾರ್ಕೆಟಿಗೆ ಬರ್ತದೆ, 300 ಜಾಸ್ತಿ ಹಾಕಿದ್ದಾರೆ. ಈ ಕಡೆ ರೈತರಿಗೂ ಲಾಭ ಇಲ್ಲ, ಈ ಕಡೆ ಬಳಕೆದಾರರಿಗೂ ಲಾಭ ಇಲ್ಲ. ನಡುವೆ ಮಧ್ಯವರ್ತಿಗಳಿಗೆ ಏನಂತಂದ್ರೆ ಇವತ್ತು ಲಾಭ, ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭವಾಗತಕ್ಕಂತ ಕಾಯ್ದೆ ಇದಾಗಿರೋದ್ರಿಂದ ನಾವು ವಿನಂತಿ ಮಾಡಿರ್ತೀವಿ, ಯಾರು ತುರ್ತು ಮಾಡಿ ಅನ್ನ ಊಟ ಮಾಡ್ತಿರೋ ಅವ್ರಿಗೆಲ್ಲರೂ ಹೋರಾಟ. ಸಂಘದ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ಭಾರತ್ ಬಂದ್ ಭಾಗವಾಗಿ ನಡೆಯುವ ಜಿಲ್ಲಾ ಬಂದ್ ಬೆಂಬಲಿಸಲು ವ್ಯಾಪಾರಸ್ಥರು, ವರ್ತಕರು, ಹೋಟೆಲ್, ಆಟೋ, ಲಾರಿ ಮಾಲೀಕರಲ್ಲಿ ಮನವಿ ಮಾಡಲಾಗುತ್ತದೆ. ಶನಿವಾರದಂದು ಸಂಜೆ 4 ಗಂಟೆಗೆ ಗಂಜ್ ವೃತ್ತದಿಂದ ಜಾಗೃತ ಬೈಕ್ ರ್ಯಾಲಿ ನಡೆಸಲಾಗುತ್ತದೆ. 27ರಂದು ಬೆಳಿಗ್ಗೆ ಧರಣಿ ನಡೆಸಿ ಮಧ್ಯ ಪ್ರತಿಭಟನಾ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ. ಮಹಿಳೆಯರು, ಯುವಕರು
ವಿವಿಧ ಸಂಘಟನೆಗಳು, ವರ್ತಕರು ಒಳಗೊಂಡಂತೆ ಎಲ್ಲ ಸಂಘಟನೆಗಳು ಸಾರ್ವಜನಿಕರು ಬೆಂಬಲಿಸುವಂತೆ ಮನವಿ ಮಾಡಿದರು. ಇಡೀ ರಾಯಚೂರು ಮಾರ್ಕೆಟ್ ಮುಂತಾದ ಇಂಕಂಡಿಲು ಸೂಪರ್ ಮಾರ್ಕೆಟು ಹರಿಯಾಣರು ಚನ್ನಬಸವ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ರ್ಯಾಲಿ ಸುಮಾರು 1000 ಜನ ರೈತರಿಂದ ಎಲ್ಲರೂ ಸೇರಿಸ್ಕೊಂಡು ಒಂದು ರ್ಯಾಲಿ ಮಾಡಿ ಸರ್ಕಾರಕ್ಕೆ ಮನೆ ಕೊಡೋಕ್ಕೆ ಅದಕ್ಕೆ ಪೂರಕವಾಗಿ ನಾಳೆ ನಾವು ಇಡೀ ರಾಯಚೂರಿನ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಮನವಿ ಮಾಡಲಿಕ್ಕೆ ಸಂಜೆ 4 ಗಂಟೆಯಿಂದ ರಾಯಚೂರು ಗಂಜ್ ಸರ್ಕಲ್ ಇದೆ. ಈ ಪಕ್ಷಗಳನ್ನು ನಾವು ಯಾರು ಇಲ್ಲ, ಎಡ ಪಕ್ಷಗಳು ಮಾತ್ರ ಬೆಂಬಲಿಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಆ ಒಂದು ಬೆಂಬಲಿಗೆ ಇದು ಮಾಡಿ 12 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಎಡ ಪ್ರಜಾಸತ್ತಾತ್ಮಕ ಪಕ್ಷಗಳಿಂದ ಅವು ಬೆಂಬಲ ಕೊಟ್ಟಿದ್ದೇವೆ. ಉಳಿದಂಥವ್ರು ನಾವು ಯಾರು ನಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬಂದಾಗ ನಾವು ಬೇಡ. ಈ ಸಂದರ್ಭದಲ್ಲಿ ಅಬ್ದುಲ್ ಮಜೀದ್, ಖಾಜಾ ಅಸ್ಲಂ ಪಾಷಾ, ರಾಮ್ ಬಾಬು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 28 4561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है।
जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361 03528 97311 90928. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ. ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ: ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಪಂಚಾಕ್ಷರಿ ಗವಾಯಿಗಳ ಪುಣ್ಯತಿಥಿ ಸಂಸ್ಥೆಯಿಂದ ಸೆಪ್ಟೆಂಬರ್ 26ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಲಿಂಗೈಕ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ದಿನಾಚರಣೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸುಗರೇಶ್ ಅಸ್ಕಿಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 9 ಗಂಟೆಯಿಂದ
41ನೇ ವರ್ಷದ ಸಂಗೀತ ಸಮ್ಮೇಳನ ಪ್ರಾರಂಭವಾಗಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು, ಗಬ್ಬೂರು ಬೂದಿ ಬಸವೇಶ್ವರ ಸಂಸ್ಥಾನ ಮಠದ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ರಾಜಾ ಅಂಬರೀಶ್ವರ್ ನಾಯಕ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾಂತೇಶ್ ಪಾಟೀಲ್ ಅತ್ನೂರು ಆಗಮಿಸಲಿದ್ದಾರೆ. ಗದಗಿನ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರ ವೀರಭದ್ರೇಶ್ವರ ಪುಣ್ಯಾಶ್ರಮದ ಪೂಜ್ಯರಾದ ಶ್ರೀ ಕಲ್ಲಯ್ಯ ಅಜ್ಜ ಆಗಮಿಸಲಿದ್ದಾರೆ. ಎನ್ ಗಿರಿಜಾಶಂಕರ್ ದಂಪತಿಗಳಿಂದ ಭಕ್ತಿ ಕಾಣಿಕ ಸಮರ್ಪಣೆ ನಡೆಯಲಿದೆ. ಪ್ರತಿ ವರ್ಷ ಬೇರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಸಂಗೀತ ಕಲಾವಿದರು ಭಾಗವಹಿಸುತ್ತಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಜಿಲ್ಲೆಯ ಕಲಾವಿದರು ಸಂಗೀತ ಸಮ್ಮೇಳನ ನಡೆಯಲಿದೆ. ಅಹೋರಾತ್ರಿ ನಡೆಯುತ್ತಿದ್ದ ಸಂಗೀತ ಸಮ್ಮೇಳನ ಬೆಳಗ್ಗೆ ಅವಧಿಯಲ್ಲಿ ನಡೆಯಲಿದೆ. ಸಂಗೀತ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪೂಜೆ, ಸಂಗೀತ ಸೇವಾ ಕಾರ್ಯಕ್ರಮ ಶುರುವಾಗುತ್ತೆ. 11 ಗಂಟೆ ಸುಮಾರಿಗೆ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ಮತ್ತು ಈ ವರ್ಷ ಒಂದು ಕೋವಿಡ್ ಕಾರಣದಿಂದಾಗಿ ಯಾವ ಕಲಾವಿದರನ್ನು ಕೂಡ ನಾವು ಹೊರಗಿನಿಂದ ಆಹ್ವಾನಿಸಿಲ್ಲ. ಕೇವಲ ಸ್ಥಳೀಯ ಕಲಾವಿದರು ಮಾತ್ರ ಇಲ್ಲಿ ಗಾಯನ, ವಾದನ ತಮ್ಮ ಕಾರ್ಯಕ್ರಮವನ್ನು ನೀಡುತ್ತಾರೆ. ಜೊತೆಗೆ ಒಂದು ವಿಶೇಷ ಈ ಕಾರ್ಯಕ್ರಮದಲ್ಲಿ ಅಂತಂದರೆ, ಗದಗಿನ ಮಠಕ್ಕೆ ಪರಮ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜ ಅವರಿಗೆ ನಮ್ಮ ಮಾಜಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಗಿರಿಜಾಶಂಕರ್ ದಂಪತಿಗಳು 2.5 ಲಕ್ಷ ರೂಪಾಯಿಗಳನ್ನು ಈ ಬಾರಿ ಮತ್ತು ನಂತರ ಒಂದು 2.5 ಲಕ್ಷ ರೂಪಾಯಿಗಳನ್ನು ಅವರು ಕಾಣಿಕೆಯಾಗಿ ಒಂದು ಭಕ್ತಿ ಕಾಣಿಕೆಯಾಗಿ ಆ ಆಶ್ರಮಕ್ಕೆ ಸಲ್ಲಿಸ್ತಾ ಇದ್ದಾರೆ. ಅದು ಕೂಡ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಯಥಾವತ್ತಾಗಿ ಶತಸ್ಥಳಗಳನ್ನು ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವೇಶ್ವರ ಮಹಾಸ್ವಾಮಿಗಳು ಇವರೆಲ್ಲರೂ ಸಾನ್ನಿಧ್ಯ ನೀಡಲಿದ್ದಾರೆ. ಜೊತೆಗೆ MP ಅವರಾದಂಥ ರಾಜಾ ಅಂಬರೀಶ್ ನಾಯಕ್ ಅವರು, ಎನ್ಎಸ್ ಬೋಸರಾಜ್ ಸಾಹೇಬರು, ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ಸನ್ಮಾನ್ಯ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ, ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮಾಂತರ ಹಾಗೂ ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಮಾಜಿ ಅಧ್ಯಕ್ಷರು QIF ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಸಾಧ್ಯವಾದ ಮಟ್ಟಿಗೆ ಪ್ರಚಾರ ಕೊಟ್ಟು ಯಥಾವತ್ತಾಗಿ. ಈ ಸಂದರ್ಭದಲ್ಲಿ ಸಂಗೀತ ಕಲಾವಿದರಾದ ವೆಂಕಟೇಶ್ ಆಲ್ಕೋಡ್, ಇಬ್ರಾಹಿಂ, ಸುಧಾಕರ್ ಅಸ್ಕಿಹಾಳ್ ಉಪಸ್ಥಿತರಿದ್ದರು. ಜಿಲ್ಲಾ ಕ್ರೀಡಾಂಗಣದ ನಿರ್ವಹಣೆ ಸಮಸ್ಯೆಗಳು ಹಾಗೂ ಅಭಿವೃದ್ಧಿಗೆ ಪೂರಕವಾಗಿರುವ ಜಿಲ್ಲಾ ಕ್ರೀಡಾಂಗಣ ಸಮಿತಿಯನ್ನು ಪುನರ್ ರಚಿಸಬೇಕೆಂದು ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಎನ್ ಶಿವಶಂಕರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕ್ರೀಡಾ ವಾತಾವರಣ ನಿರ್ಮಾಣ ಮಾಡಿ ಕ್ರೀಡಾಪಟುಗಳಿಗೆ ಅವಕಾಶಗಳನ್ನು ಒದಗಿಸಬೇಕಾದ ಜಿಲ್ಲಾ ಕ್ರೀಡಾಂಗಣ ಸಮಿತಿಯೇ ರಚನೆಯಾಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಅಧ್ಯಕ್ಷತೆಯಲ್ಲಿ ಎಲ್ಲಾ ಶಾಸಕರುಗಳು ಕ್ರೀಡಾಪಟುಗಳನ್ನು ಸೇರಿ ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಯಾಗಿರುವ ಸಮಿತಿ ರಚಿಸಬೇಕು. ಇಂದಿಗೂ ಸಮಿತಿಯ ರಚನೆಯಾಗದೇ ಇರುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗುವಂತಾಗಿದೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ನವೀಕರಣ ಹೆಸರಿನಲ್ಲಿ ಕಾಮಗಾರಿ ಪೂರ್ಣಗೊಳ್ಳದೆ ಕ್ರೀಡಾಪಟುಗಳಿಗೆ ಕ್ರೀಡೆ ಆಡಲು ಅವಕಾಶವೇ ಇಲ್ಲದಂತಾಗಿದೆ. 2017ರಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಆದೇಶ ಮಾಡಿದ್ದರೂ ಜಿಲ್ಲಾ ಮಟ್ಟದ ಸಮಿತಿ ರಚನೆಯಾಗಿಲ್ಲ. ಇನ್ನು ಒಳಾಂಗಣ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನ್ನಿಸ್ಗೆ ಅವಕಾಶವೇ ಇಲ್ಲದಂತಾಗಿದೆ. ಅಧಿಕಾರಿಗಳು ತಪ್ಪು ಮಾಹಿತಿ ನೀಡುತ್ತಿರುವುದರಿಂದ ಅವಕಾಶವೇ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಇದ್ದಾರೆ, ಅವಕಾಶಗಳೇ ಇಲ್ಲದಂತಾಗಿದೆ. ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾಗವಹಿಸಲು 5,000 ಠೇವಣಿ, ವಿದ್ಯಾರ್ಥಿಗಳಿಗೆ 3,000 ನಿಗದಿಗೊಳಿಸಿರುವುದು ಅವೈಜ್ಞಾನಿಕವಾಗಿದೆ. ಪ್ರತಿ ತಿಂಗಳು 800 ರೂಪಾಯಿ ನೀಡಿ ತರಬೇತಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಕಾರಣ ಪುನರ್ ಪರಿಶೀಲಿಸಿ ದರಗಳನ್ನು ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ದೀವಿ. ಈಗ ಹೊಸ ಜಿಲ್ಲಾಧಿಕಾರಿಗಳು ಒಬ್ಬ ಸ್ಪೋರ್ಟ್ಸ್ ಇದ್ದಾರೆ, ಒಳ್ಳೆಯವರಿದ್ದಾರೆ. ಅವರು ಬೇಕಾದ್ರೆ ಬ್ಯಾಡ್ಮಿಂಟನ್ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನನ್ನ ಒತ್ತಾಯ ಏನಂತಂದ್ರೆ ಇದನ್ನ ತಕ್ಷಣವೇ, ಯಾಕಂತಂದ್ರೆ ಸಮಿತಿ ಒಳಗಡೆ ಶಾಸಕರು, ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರು, ಸಚಿವರಿದ್ದ ಕಾರಣ ಅಲ್ಲಿ ಮೀಟಿಂಗ್ ಮಾಡಿದ್ರೆ ಅಲ್ಲಿ ಸಮಸ್ಯೆಗಳು ಏನಾದಂತ ಗೊತ್ತಾಗುತ್ತೆ. ಈಗ ಜಿಲ್ಲಾ ಕ್ರೀಡಾಂಗಣ ದೊಡ್ಡದಾದ ಅಷ್ಟು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಕಟ್ಟಿದ್ರು, ಇದುವರೆಗೂ ಅದು ಉದ್ಘಾಟನೆ ಆಗಿಲ್ಲ, ಯಾರು ಆಡಂತ ಪರಿಸ್ಥಿತಿ. ಮೊದಲು ಟ್ರ್ಯಾಕಿಂಗು ಎಲ್ಲ ಜಾಗಿಂಗ್ ಮಾಡುವಂತ ವ್ಯವಸ್ಥೆ ಇತ್ತು, ಇವತ್ತು ಒಬ್ಬರು ಬರಲ್ಲ ಅನ್ನೋ ಪರಿಸ್ಥಿತಿ. ಕಾರಣ ಏನಂತಂದ್ರೆ ಅಲ್ಲಿ ವ್ಯವಸ್ಥೆ ಮೇಂಟೈನ್ ಮಾಡೋದಿಲ್ಲ, ಸಮಿತಿ ಇಲ್ಲ, ಹೇಳೋರು ಕೇಳೋರಿಲ್ಲ.
ಮೊದಲೇ ರಾಯಚೂರು ಹಿಂದುಳಿದ ಪ್ರದೇಶ, ಮೊದಲೇ ಕ್ರೀಡಾಪಟುಗಳು ಬರಬೇಕಂತಂದ್ರೆ ಬಹಳಷ್ಟು ತೊಂದರೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಈ ಸಮಿತಿಗಳು ರಚನೆ ಮಾಡಲಿ, ಒಂದು ಒಳ್ಳೆ ಉತ್ತಮ ವಾತಾವರಣ ಮಾಡಿದರೆ ಜನರು ಇದರೊಳಗಡೆ ಬಂದು ಒಂದು ವ್ಯವಸ್ಥೆ ಮಾಡಬಲ್ಲ. ಈಗಾಗಲೇ ಮೊನ್ನೆ ಸೋಮಣ್ಣ ಸಚಿವರು, ಉಸ್ತುವಾರಿ ಸಚಿವರು ಸ್ಟೇಡಿಯಂ ಉದ್ಘಾಟನೆ ಹೇಳಿದ್ರು. ನಮ್ಮಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಸ್ಟೇಡಿಯಂಗಳಿದೆ, ಬೇರೆ ಕಡೆ ದಾವಣಗೆರೆಯಲ್ಲಿ, ಗುಲ್ಬರ್ಗದಲ್ಲಿ ಮತ್ತು ಹಲವು ಡಿಸ್ಟಿಕ್ನಲ್ಲಿ, ಬೆಳಗಾವಿಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಒಳಾಂಗಣ ಸ್ಟೇಡಿಯಂಗಳಿದೆ. ರಾಯಚೂರು ದುರದೃಷ್ಟ ಏನಂತಂದ್ರೆ ಸ್ಪೋರ್ಟ್ಸ್ಗೆ ಆದಂತ ಒಂದು ವಾತಾವರಣ ಇಲ್ಲ. ಇವತ್ತು ಏನಾಗಿದೆ ಅಂತಂದ್ರೆ ಮಕ್ಕಳು ಎಲ್ಲಿ ಆಡಬೇಕು, ಯಾರ ಗ್ರೌಂಡಲ್ಲಿ ಆಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೆ ಇದನ್ನ ಸಂಬಂಧಪಟ್ಟವರು, ಮುಖ್ಯವಾಗಿ ಉಸ್ತುವಾರಿ ಸಚಿವರು ಸೋಮವಾರ ಬರ್ತಾರ, ಅವರು ಫಸ್ಟ್ ಈ ಕಡತವನ್ನು ಸಲ್ಲಿಸಿ ಫಸ್ಟ್ ಸಮಿತಿ ಮಾಡಬೇಕು. ಯಾಕಂತಂದ್ರೆ ಸಮಿತಿ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಆದೇಶ ಇದೆ 2017. ಆಮೇಲೆ ಆ ಸಮಿತಿಯವರು ಈ ಸ್ಟೇಡಿಯಂ ನಿರ್ವಹಣೆ, ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಮಾಡ್ಬೇಕಂತ ಅದರ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ಬೇಕನ್ನೋದು ಒಂದು ವಿಶೇಷವಾಗಿ ಅದನ್ನ ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒತ್ತಾಯ ಮಾಡುವಂತ. ಇವತ್ತು ನೋಡಿ, ಇವತ್ತು ನಾವು ಟೇಬಲ್ ಟೆನ್ನಿಸ್ ಇವತ್ತು ಏನು ಒಳಾಂಗಣ ಕ್ರೀಡೆ ಆಗಿದೆ. ಇಷ್ಟು ದಿವಸ ನಾವು ಅಗ್ರಿಕಲ್ಚರ್ ಕಾಲೇಜಲ್ಲಿ ಮಾಡ್ತೀವಿ, ಅವ್ರು ಹೇಳಿ ಟೈಮಿಗೆ ಆಡಬೇಕು. ಆಮೇಲೆ ಅವರು ಸ್ಟ್ರಿಕ್ಟ್ಲಿ ಹೇಳಿದ್ರು, ನಿಮ್ಗೆ ಒಂದು 2 ತಿಂಗಳ ಕೊಡ್ತೀವಿ, ನಂತರ ನಾವು ಆಡಕ್ ಕೊಡಲ್ಲ. ಈ ರೀತಿ ಹಲವಾರು ಸ್ಪೋರ್ಟ್ಸ್ ಅಲ್ಲಿ ಆಡೋರು ಇವತ್ತು ಬೇರೆ ಬೇರೆ ಕಡೆ ಆಡಾಕ ಜಾಗ ಇಲ್ಲ. ಇಂಟರ್ನ್ಯಾಷನಲ್, ನ್ಯಾಷನಲ್ ಲೆವೆಲ್ ಹುಡುಗರು ಇವತ್ತು ತೊಂದರೆಗಳಾಗಿದ್ದಾರೆ. ಕೆಲವರು ಶ್ರೀಮಂತ ವೈಯಕ್ತಿಕ ಇದ್ದವರಲ್ಲಿ ತಮ್ಮ ವೈಯಕ್ತಿಕ ಆದಂತ ಕ್ರೀಡಾಂಗಣ ಮಾಡಿದ್ದಾರೆ, ಚಾರ್ಜಸ್ ಮಾಡ್ತಾರೆ, ಅವರು ತಮ್ಮದೇ ಆದಂತ ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಮಾಡಿದಂತ ಬೆನಿಫಿಟ್ಸ್ಗಳು, ಸ್ಟೇಡಿಯಂಗಳು ಏನಾಗಿದೆ ಇವತ್ತು ಯಾರಾದ್ರೂ ನ್ಯಾಷನಲ್ ಪ್ಲೇಯರ್ ಎಲ್ಲಿಗೆ ಹೋಗ್ಬೇಕಂತಂದ್ರೆ ಅವ್ರು ಟಿಎಡಿಗೆ ಕೊಡಕ್ ಆಗ್ತಾ ಇಲ್ಲ. ಸರ್ಕಾರದಿಂದನೇ ಅವ್ರಿಗೆ ವ್ಯವಸ್ಥೆ ಮಾಡಿ, ಯಾರೇ ನ್ಯಾಷನಲ್ ಪ್ಲೇಯರ್ ಸಿಂಗಾಪುರಿಗೆ ಎಲ್ಲಿಗೆ ಹೋಗ್ಬೇಕಂತಂದ್ರೆ ನಮ್ಮ ದುರಂತ ಹೆಂಗಂತಂದ್ರೆ ರಾಯಚೂರಲ್ಲಿ ಅವರಿಗೆ ವ್ಯವಸ್ಥೆ ಮಾಡುವಂತ ಇದಿಲ್ಲ. ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಒಂದು ಸಮಿತಿ ಆಗಿರ್ಬೇಕಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡಿಕೊಳ್ತೀನಿ. ಇನ್ನೊಂದು ಏನಂತಂದ್ರೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಫೀಸ್ ಅನ್ನು ನಿನ್ನೆ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅವರು ನಾನು ಅವ್ರ ಹತ್ರ ಮನವಿ ಮಾಡಿಕೊಳ್ತಾರೆ, ಅವರೊಂದು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, 5,000 ರೂಪಾಯಿ ಡೆಪಾಸಿಟ್ ಇಟ್ಟಿದ್ದಾರೆ. 5,000. ಈಗ 5,000 ಶ್ರೀಮಂತರು ನಮ್ಮಂತ ಉಳ್ಳವರು ಕಟ್ಬೋದು, ಬಡಜನರು ವಿದ್ಯಾರ್ಥಿಗಳು ಎಲ್ಲರೂ ಡೆಪಾಸಿಟ್ 5,000 ಕಟ್ಟಂದ್ರೆ ಇಲ್ಲಿಂದ ಕಟ್ತಾರೆ. ಇದು ಕ್ರೀಡಾಪಟ ಆಡೋದೇ ಕಡಿಮೆ ಇಂದಿನ ದಿನಗಳಲ್ಲಿ. ಕ್ರೀಡೆ ಪ್ರೋತ್ಸಾಹ ಕೊಡುವಂತ ಕೆಲಸ ನಾವು ಆಗಬೇಕು. ಸರ್ಕಾರಗಳು ಘೋಷಣೆ ಮಾಡ್ತಾವೆ, ಕ್ರೀಡೆ ಸ್ಪೋರ್ಟ್ಸ್ ಮಾಡ್ರಿ, ಸ್ಪಂದನೆ ಮಾಡ್ರಿ. 5,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಅವ್ರಿಗೆ ಆಡಂತಂದ್ರೆ ಎಲ್ಲಿಂದ ಬರ್ತಾರೆ? ದಯವಿಟ್ಟು ಜಿಲ್ಲಾಧಿಕಾರಿಗಳು 5,000 ರೂಪಾಯಿ ತೆಗೆದು 2,000 ರೂಪಾಯಿ ಮಾಡಬೇಕು. ಅದೇ ರೀತಿಯಾಗಿ 800 ರೂಪಾಯಿ per ತಿಂಗಳ ಮಾಡಿದ್ದಾರೆ ಒಳಾಂಗಣ ಕ್ರೀಡಾಂಗಣದಲ್ಲಿ. 800 ರೂಪಾಯಿ ತಿಂಗಳ ಕೊಟ್ಟು ಆಡ್ಬೇಕಂತಂದ್ರೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಬಡವರು ಎಲ್ಲಿಂದ ಎಲ್ಲ ಆಡ್ತಾರೆ. ಅದನ್ನ ಬೇರೆ ಕಡೆ ನಾನು ಹೇಳ್ತೀನಿ 400 ರೂಪಾಯಿಯಿಂದ 300 ರೂಪಾಯಿ ಮಾಡಿದ್ರೆ ಇದಕ್ಕೆ ಮೇಂಟೆನೆನ್ಸ್ ಮಾಡಿ, ಮೇಂಟೆನೆನ್ಸ್ ಆಗಿ ದುಡ್ಡು ತಗೊಳ್ಳಿ, ನಾವು ಕಾಣುತ್ತಾ ಇಲ್ಲ. ಆದ್ರೂ ಒಂದು ಎಕನಾಮಿಕಲ್ ಆಗಿ ಅದನ್ನು ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಇವೆಲ್ಲ ಪರಿಹಾರಗಳು ಆಗ್ಬೇಕಂತಂದ್ರೆ ಪ್ರಮುಖವಾಗಿ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಆಗಲೇಬೇಕು. ಯಾಕಂತಂದ್ರೆ ಅದು ಅತಿ ಅವಶ್ಯಕತೆ ಆಗಿದೆ. ಈಗ ನಮ್ಮ ಅಸೋಸಿಯೇಷನ್ ಬಗ್ಗೆ ಹೇಳ್ತೀವಿ, ಈಗಾಗಲೇ ನಮ್ಮಲ್ಲಿ ನ್ಯಾಷನಲ್ ಕೋಚ್ಗಳಿದ್ದಾರೆ, ಈರಣ್ಣ ಅಂತ ಹೇಳಿ, ಅವರು ದೆಹಲಿಗೆ ಸೆಲೆಕ್ಟ್ ಆಗಿದ್ದಾರೆ. 24ನೇ ದೆಹಲಿಗೆ ಮೊನ್ನೆ ಹೋಗಿದ್ದಾರೆ. ಅವರು 2 ಸಲ ಇಂಟರ್ನ್ಯಾಷನಲ್ ಕೋಚ್ ಎಲ್ಲ ಮಾಡಿದ್ದಾರೆ. ದುರಂತ ಏನಂತಂದ್ರೆ ಅವ್ರನ್ನ ಇಲ್ಲಿ ರಾಯಚೂರಲ್ಲಿ ಒಳ್ಳೆ ಒಳ್ಳೆ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆಗಿದ್ದಾರೆ. ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ 2 ಸಲ ಗೆದ್ದಿದ್ರು. ಆಮೇಲೆ ಇನ್ನೂ ನಮ್ಮಲ್ಲಿ ಬಾಬುಗಳಿದ್ದಾರೆ. ಆದರೆ ಅವರಿಗೆ ಪ್ರೋತ್ಸಾಹ ಗುರುತಿಸುವಂತ ಕೆಲಸಗಳು ಆಗ್ತಾ ಇಲ್ಲ. ಇವತ್ತೇನಂತಿದ್ದಾರೆ ಅವರೆಲ್ಲ ಏನು, ಜಿತೇಂದ್ರ ಪ್ರಕಾಶ್ ಅಂತ ಹೇಳಿ ಅವರು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ನಲ್ಲಿ ಎಲ್ಲ ಆಡಿದವರು. ಈಗ ಅವರಿಗೆ ಅವಕಾಶ ಇಲ್ಲ. ಉಪಾಧ್ಯಕ್ಷರು, ಸೆಕ್ರೆಟರಿ ಸಂಜಯ್ ಅಂತ ಹೇಳಿ, ರಾಜಶೇಖರ್ ಏನಿಲ್ಲ, ನಮ್ಮ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ನಾವು ಅದೇ ಸಿಗ್ನೆಲ್ಸ್ ಯಾಕೆ ಬಗ್ಗೆ ಹೋರಾಡ್ತಾ ಇದ್ದಾರೆ. ಈಗ ರಾಯಚೂರಲ್ಲಿ ಭಾಳ ಜನ ಯುವಕರು ಆಡೋದಕ್ಕೆ ಇಂಟ್ರೆಸ್ಟ್ ಭಾಳ ಇದೆ. ಸೊ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ಆಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಮುಂದೆ ಹಿಂಗೆ ನಡೀಬೇಕು. ರಾಯಚೂರಲ್ಲಿ ಒಳ್ಳೆ ಪ್ಲೇಸ್, ಟೆನಿಸ್ ಪ್ಲೇಸ್ ಅಂದರೆ ರಾಯಚೂರಲ್ಲಿ ಭಾಳ ಫೇಮಸ್. ಆ ಥರ ವಾತಾವರಣ ಈ ನಡುವೆ ಸ್ವಲ್ಪ ಸುಮಾರು 10 ವರ್ಷದಿಂದ ಅದು ಯಾಕಂದ್ರೆ ಭಾಳ ಕಷ್ಟ ಆಗಿದೆ. ಅದನ್ನು ಮತ್ತೆ ರಿವೈವ್ ಮಾಡಿ ಎಲ್ಲರೂ ತಯಾರು ಮಾಡಿ ನನಗೆ ರಾಯಚೂರಲ್ಲಿ ಒಳ್ಳೆ ಪ್ಲೇಸ್ ತಯಾರು ಮಾಡಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ನಾವೆಲ್ಲ ಸಹಕಾರ ಮಾಡಿ ಎಲ್ಲರೂ ನಮಗೆ ಈಗ ಹೊಸದಾಗಿ ಸ್ಟೇಡಿಯಂ ಮಾಡಿದ್ದಾರೆ, ಆದರೆ ಗೌರ್ಮೆಂಟಲ್ಲಿದೆ ಟೆಕ್ನಿಕಲ್ ಮಾಡೋದು ಅದರಿಂದ ಸರಿಯಾದ ವ್ಯವಸ್ಥೆ ಆಗಿರೋದು ಕಾಣುತ್ತೆ. ಅದನ್ನು ಸ್ವಲ್ಪ ಎಲ್ಲ ಮಾಡಿಕೊಟ್ರೆ ನಮಗೆ ಭಾಳ ಜನಕ್ಕೆ ಬಡವರಿಗೆ
ಜಾಗ ಇಲ್ಲ. ದಯಮಾಡಿ ಮಾಡಿದ್ರೆ ಸರ್ ಅದರಲ್ಲಿ ಟೇಬಲ್ ಟೆನ್ನಿಸ್ ಗಾಗಿ ಸಪರೇಟ್ ಆಗಿಲ್ಲ. ಮುಂಚೆ ಟೇಬಲ್ ಟೆನ್ನಿಸ್ ಶೆಡ್ ಈಗ ಹೊಸ ಬಿಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಏನು ಮಾಡಿ. ಈ ಸಂದರ್ಭದಲ್ಲಿ ಸಂಘಟನೆ ಗೌರವಾಧ್ಯಕ್ಷ ಅಮರೇಶ್ ಪಾಟೀಲ್, ಸಂಜಯ್ ಉಪಸ್ಥಿತರಿದ್ದರು. ಕಾರ್ಪೊರೇಟ್ ಕಂಪನಿಗಳ ಪರವಾದ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಸಿಪಿಐಎಂ, ಸಿಪಿಐ, ಎಸ್ಯುಸಿಎಸ್ಸಿ ಪಕ್ಷಗಳ ಮುಖಂಡರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಜಾರಿಗೊಳಿಸುತ್ತಿರುವ ಕಾಯ್ದೆಗಳನ್ನು ವಿರೋಧಿಸಿ ಘೋಷಣೆ ಕೂಗಿದರು. ಕೇಂದ್ರ ಸರ್ಕಾರ ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣ ನೀತಿಗಳನ್ನು ಜಾರಿಗೊಳಿಸುತ್ತಿರುವುದನ್ನು ಖಂಡಿಸಿದರು. ಸರ್ಕಾರ ಕಳೆದ ವರ್ಷ ಕೋವಿಡ್ ಸಂದರ್ಭದಲ್ಲಿ ಜನರು ಸಂಕಷ್ಟಕ್ಕೆ ಈಡಾಗಿದ್ದರು. ಸಂಘ ಸಂಸ್ಥೆಗಳು, ತಜ್ಞರು, ರಾಜಕೀಯ ಪಕ್ಷಗಳ ಜೊತೆಗೆ ಚರ್ಚಿಸದೆ ಸದನದಲ್ಲಿ ತರಾತುರಿಯಲ್ಲಿ 3 ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಅಂಗೀಕರಿಸಿದೆ ಎಂದು ದೂರಿದರು. ಭೂ ಸುಧಾರಣೆ ಕಾಯ್ದೆ ಪರಂಪರೆಯಿಂದ ರೈತರ ವಶದಲ್ಲಿ ಇದ್ದ, ಉದ್ಯೋಗ ಭದ್ರತೆ ಒದಗಿಸುತ್ತಿದ್ದ ಕೃಷಿ ಭೂಮಿಗಳನ್ನು ಬಲವಂತವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ, ರೈತರಲ್ಲದವರಿಗೆ ನೀಡಿದೆ. ಉಪ ಕಸಬುಗಳು ಈ ಕಂಪನಿಗಳು ಕಿತ್ತುಕೊಳ್ಳಲಿವೆ. ಗ್ರಾಮೀಣ ಜನರು ಹಸಿವಿನಿಂದ ಸಾಯುವ ಪರಿಸ್ಥಿತಿಗೆ ತರಲಿವೆ ಎಂದರು. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಕೃಷಿ ಬೆಲೆ ಏರಿಳಿತ ಮಾಡಿ ರೈತರನ್ನು ದಿವಾಳಿಯನ್ನಾಗಿ ಮಾಡಲು ಹೊರಟಿವೆ. ದೊಡ್ಡ ವರ್ತಕರು ಕಾರ್ಪೊರೇಟ್ ಕಂಪನಿಗಳಿಗೆ ನೆರವಾಗಲಿವೆ. ಕೃಷಿ ಆಧಾರಿತ ಗ್ರಾಮೀಣ ಬದುಕು ಕಿತ್ತಿಕೊಳ್ಳಲಿವೆ. ಎಪಿಎಂಸಿಗಳ ಬೆಲೆ ಬಾಳುವ ಆಸ್ತಿಗಳು ಕೊಳ್ಳೆ ಹೊಡೆಯಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಹೈನುಗಾರಿಕೆಯ ಹಾಲು ಒಕ್ಕೂಟ, ಹಾಲು ಉತ್ಪಾದಕ ಸಹಕಾರ ಸಂಘಗಳು ನಾಶವಾಗಿ ಕಾರ್ಪೊರೇಟ್ ಕಂಪನಿಗಳು ಲೂಟಿಗೆ ಬಲಿಯಾಗಲಿವೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಕನ್ನಡಿಗರ ಇತರೆ ಭಾಷೆಗಳು ಬದುಕಿನ ಮೇಲೆ ದಾಳಿಯಾಗಲಿವೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಘೋಷಣೆಯನ್ನು ಖಂಡಿಸಿ ಜನವಿರೋಧಿ ನೀತಿಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಲೇಬೇಕು. ಕೃಷಿ ಕಾಯ್ದೆಗಳು ಹಿಂಪಡೆಯಿರಿ. 17ನೇ ತಾರೀಕು ಭಾರತ್ ಬಂದ್ ಯಶಸ್ವಿ ಆಗಲಿ. ಹೋರಾಟ ಚುನಾಯಿ ಹೋಗ್ಲಿ, ಜಿಂದಾಬಾದ್. 17ನೇ ತಾರೀಕು ರೈತ ಹೋರಾಟ ಚುನಾಯಿ ಹೋಗ್ಲಿ. ಭಾರತ್ ಬಂದ್ ಯಶಸ್ವಿ ಕಾಯ್ದೆಗಳು ಹಿಂಪಡೆಯಿರಿ. ಹೋರಾಟ ಚುನಾಯಿ ಹೋಗ್ಲಿ. ಎಪಿಎಂಸಿ ಕಾಯ್ದೆ ರದ್ದಾಗಲಿ. ಕೃಷಿ ರದ್ದಾಗಲಿ. ಭಾರತ್ ಬಂದ್ ಯಶಸ್ವಿ ಆಗಲಿ. ಹೋರಾಟ ಚುನಾಯಿ ಹೋಗ್ಲಿ. ಹೋರಾಟ ಚುನಾಯಿ ಹೋಗ್ಲಿ. ಸೆಪ್ಟೆಂಬರ್ 27ರ ಭಾರತ್ ಬಂದ್ಗೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಪಕ್ಷಗಳ ಬೆಂಬಲ, ನಮ್ಮ ಬೆಂಬಲ. 27ರ ಭಾರತ್ ಬಂದ್ಗೆ ನಮ್ಮ ಬೆಂಬಲ. ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಯಶಸ್ವಿಯಾಗಲಿ. ಸೆಪ್ಟೆಂಬರ್ 27ರ ಭಾರತ್ ಬಂದ್ಗೆ ಎಡಪಕ್ಷಗಳ ಬೆಂಬಲ, ಎಡಪಕ್ಷಗಳ ಕಾನೂನುಗಳು ವಾಪಸ್ಸಾಗಲಿ. ಕೇಂದ್ರ ಸರ್ಕಾರದ ಕರಾಳ ಕೃಷಿ ಕಾನೂನುಗಳು ವಾಪಸ್ಸಾಗಲಿ. 27ರ ಭಾರತ್ ಬಂದ್ಗೆ ಎಡಪಕ್ಷಗಳ ಬೆಂಬಲ. 27ರ ಭಾರತ್ ಬಂದ್ಗೆ ಎಡಪಕ್ಷಗಳ ಬೆಂಬಲ. ಇವತ್ತು ಎಲ್ಲ ಎಡಪಕ್ಷಗಳು ಸೇರಿಕೊಂಡು ಸಿಪಿಐ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಸಿಪಿಐಎಂ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಮಾರ್ಕ್ಸಿಸ್ಟ್, ಹಾಗೆಯೇ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI, ಹಾಗೆಯೇ ಸ್ವರಾಜ್ ಇಂಡಿಯಾ ಎಡಪಕ್ಷಗಳು ಮತ್ತು ಪ್ರಜಾಸತ್ತಾತ್ಮಕ ಪಕ್ಷಗಳು ಸೇರಿಕೊಂಡು ಇವತ್ತು ಒಂದು ಸೌಹಾರ್ದ ಪ್ರದರ್ಶನದ ಮೂಲಕ ಸೆಪ್ಟೆಂಬರ್ 27ರಂದು ನಡೀತಕ್ಕಂಥ ಭಾರತ್ ಬಂದ್ಗೆ ನಾವು ಬಹಿರಂಗವಾಗಿ ನಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತೇವೆ. ಇವತ್ತು ಈ ಪ್ರಯುಕ್ತ ಎಲ್ಲ ಎಡ ಮತ್ತು ಪ್ರಜಾಸತ್ತಾತ್ಮಕ ಪಕ್ಷಗಳ ಬೆಂಬಲವಿದೆ ಅಂತೇಳಿ ಹೇಳೋದ್ರ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಈ ಸಂದರ್ಭದಲ್ಲಿ ನಾವು ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. 4 ಪಕ್ಷಗಳಿಂದ ಶ್ರೀಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ವಿಷಯ ಲೂಟಿಕೋರ ಕಾರ್ಪೊರೇಟ್ ಕಂಪನಿಗಳ ಪರವಾದ ಕಾಯ್ದೆಗಳನ್ನು ವಾಪಸ್ ಪಡೆಯಲು ಎಡ ಪ್ರಜಾಸತ್ತಾತ್ಮಕ ಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಲೂಟಿಕೋರ ಕಾರ್ಪೊರೇಟ್ ಕಂಪನಿಗಳ ಒತ್ತಡಕ್ಕೆ ಮಣಿದು ಲೂಟಿಯ ಪರವಾದ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ ನೀತಿಗಳನ್ನು ಜಾರಿಗೊಳಿಸುತ್ತಿರುವುದನ್ನು ನಾವು ಬಲವಾಗಿ ವಿರೋಧಿಸುತ್ತೇವೆ. ಸರ್ಕಾರ ಕಳೆದ ವರ್ಷ ರಾಜ್ಯದ ಜನತೆ ಸಂಕಷ್ಟದಲ್ಲಿರುವಾಗ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ನಿಯಮಾವಳಿಯಂತೆ ವಿಶೇಷ ಚರ್ಚೆ ಒಳಪಡಿಸುತ್ತದೆ. ಅದೇ ರೀತಿ ಅಂತಹ ಕಾಯ್ದೆಗಳಿಂದ ಬಾಧಿತರಾದ ಜನಸಮುದಾಯಗಳು ಮತ್ತು ತಜ್ಞರುಗಳು, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳ ಜೊತೆ ವ್ಯಾಪಕ ಚರ್ಚೆ ನಡೆಸದೆ ಸಂಚಿನಂತೆ ತರಾತುರಿಯಲ್ಲಿ ಮತ್ತು ಅಧಿವೇಶನದ ಕೊನೆ
ಪ್ರತಿಭಟನೆಯಲ್ಲಿ ಸಿಪಿಐಎಂ ಪಕ್ಷದ ಕೆಜಿ ವೀರೇಶ್, ಡಿಎಸ್ ಶರಣಬಸವ, ಸ್ವರಾಜ್ ಇಂಡಿಯಾ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ಎಸ್ಯುಸಿಐಸಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಾ ಚಂದ್ರಗಿರೀಶ್, ತಾಲೂಕು ಸಂಚಾಲಕ ಆನಂದ್, ಮಹೇಶ್ ಚಿಕಲಪರ್ವಿ, ಮಲ್ಲನಗೌಡ, ಖಾಜಾ ಅಸ್ಲಂ, ಅಣ್ಣಪ್ಪ, ಬೂದಯ್ಯಸ್ವಾಮಿ ಗಬ್ಬೂರು, ಈರಮ್ಮ, ಪೀರ್ ಸಾಬ್ ಸೇರಿದಂತೆ ಅನೇಕರು ಇದ್ದರು. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಮುಂಚೂಣಿಯಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಮತ್ತು ಬಿಸಿಯೂಟ ನೌಕರರಿಗೆ ಕಾಲಮಿತಿಯೊಳಗೆ ಉಚಿತ ವ್ಯಾಕ್ಸಿನೇಷನ್ ಮಾಡಬೇಕು, ಸುರಕ್ಷಿತ ಸಾಧನಗಳನ್ನು ಒದಗಿಸಿಕೊಡಬೇಕು, ಕೋವಿಡ್-19 ಟೆಸ್ಟ್ ಕಡ್ಡಾಯವಾಗಿ ಮಾಡಿಸಿ ಸೋಂಕಿನಿಂದ ರಕ್ಷಿಸಬೇಕು, ಜೆಡಿಪಿಯ ಶೇಕಡಾ 6% ಹಣವನ್ನು ಆರೋಗ್ಯ ಇಲಾಖೆಗೆ ಮೀಸಲಿಟ್ಟು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಿ ಹಾಗೂ ಮೂಲಭೂತ ಸೌಕರ್ಯಗಳಾದ ಆಮ್ಲಜನಕ ಸೇರಿದಂತೆ ಮತ್ತಿತರ ಸೌಲಭ್ಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಹೆಚ್ಚುವರಿಯಾಗಿ 10,000 ರೂಪಾಯಿ ಕೋವಿಡ್-19 ಭತ್ಯೆ ನೀಡಬೇಕು. ಸೇವೆಯಲ್ಲಿ ಇದ್ದಾಗ ಕೋವಿಡ್-19 ಸೋಂಕಿನಿಂದ ಪೀಡಿತರಾದವರಿಗೆಲ್ಲ ಕನಿಷ್ಠ 10 ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು. ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು. ಯೋಜನೆಗಳ ಕೆಲಸಗಾರರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕೇಂದ್ರ ಯೋಜನೆ ಸ್ಕೀಮ್ ನೌಕರರನ್ನು ಕಾಯಂಗೊಳಿಸಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡಬೇಕು. ಹಾಲಿ ಇರುವ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಅಂಗನವಾಡಿ ವರ್ಕರ್ ಜನಶ್ರೀ ಭೀಮಾ ಯೋಜನೆಗಳನ್ನು ಜಾರಿಗೊಳಿಸಬೇಕು. ಅಂಗನವಾಡಿ ಬಿಸಿಯೂಟ ಆಶಾ ನೌಕರರಿಗೆ ಜಾರಿ ಮಾಡಬೇಕು. ಐಸಿಡಿಎಸ್ ಮತ್ತು ಬಿಸಿಯೂಟ ಯೋಜನೆಯಲ್ಲಿ ನೇರ ನಗದು ವರ್ಗಾವಣೆ ತರಬಾರದು ಎಂದರು. ಎಂಡಿಎಂ ಮತ್ತು ಐಸಿಡಿಎಸ್ ಸೇರಿದಂತೆ ಮೂಲ ಸೇವೆ ಒದಗಿಸುವ ಯೋಜನೆಗಳನ್ನು ಉದ್ದೇಶಪೂರ್ವಕವಾಗಿ ಖಾಸಗೀಕರಣಗೊಳಿಸಿರುವುದನ್ನು ಕೈಬಿಡಬೇಕು. ಬಿಸಿಯೂಟ ನೌಕರರಿಗೆ ಎಲ್ಐಸಿ ಆಧಾರಿತ ಪೆನ್ಷನ್ ನಿಗದಿ ಮಾಡಬೇಕು ಮತ್ತು ಈ ಕೂಡಲೇ ಬಿಡುಗಡೆ ಮಾಡಬೇಕಾದ ನೌಕರರಿಗೆ 1,50,000 ಪೆನ್ಷನ್ ನಿಗದಿಯಾಗುವವರೆಗೂ 1,000 ಇಡಿಗಂಟು ನೀಡಿ ಬಿಡುಗಡೆ ಮಾಡಬೇಕು. 60 ವರ್ಷ ವಯಸ್ಸಿನ ನೆಪವೊಡ್ಡಿ ಬಿಸಿಯೂಟ ನೌಕರರನ್ನು ಕೆಲಸದಿಂದ ತೆಗೆಯಬಾರದು. ಶಾಲಾ ಅವಧಿಯ ನಂತರ ನರೇಗಾ ಯೋಜನೆಯಡಿ ಶಾಲಾ ಕೈತೋಟದ ಕೆಲಸ ನೀಡಿ ನರೇಗಾ ಯೋಜನೆಯಿಂದ ವೇತನ ನೀಡುವಂತಾಗಬೇಕೆಂದು ಆಗ್ರಹಿಸಿದರು. ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರ ನೌಕರರಿಗೆ ಜಯವಾಗಲಿ. ಏನೇ ಬರಲಿ ಏನೇ ಬರಲೇಬೇಕು, ಕಾರ್ಮಿಕರನ್ನು ಪರಿಗಣಿಸಲೇಬೇಕು. 21,000 ರೂಪಾಯಿ ವೇತನ ಜಾರಿ ಮಾಡಲೇಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಲೇಬೇಕು. ಅಂಗನವಾಡಿ ಕೇಂದ್ರ ಎಲ್ಕೆಜಿ ಯುಕೆಜಿಯನ್ನು ಪ್ರಾರಂಭ ಮಾಡಲೇಬೇಕು. ಬಿಸಿಯೂಟ ನೌಕರರಿಗೆ ವೇತನವನ್ನು 6 ತಿಂಗಳ ನೌಕರರಿಗೆ 6 ತಿಂಗಳ ಬಾಕಿ ಇರುವ ವೇತನ ಜಾರಿ ಮಾಡಲೇಬೇಕು. ಆಶಾ ಕಾರ್ಯಕರ್ತರ ಪರ್ಮನೆಂಟ್ ಜಾಬ್ ಕೊಡಲೇಬೇಕು. ಆಶಾ ಕಾರ್ಯಕರ್ತರ ಪರ್ಮನೆಂಟ್ ಜಾಬ್ ಕೊಡಲೇಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಮ್ಮ, ತಾಲೂಕು ಅಧ್ಯಕ್ಷೆ ನಾಗಮ್ಮ, ತಾಲೂಕು ಕಾರ್ಯದರ್ಶಿ ಪಾರ್ವತಿ ಮನ್ಸಲಾಪುರ್, ಮಹೇಶ್ ಸಿ, ಅಕ್ಕ ಮಹಾದೇವಿ, ಡಿಎಸ್ ಶರಣಬಸವ, ಗಂಗಮ್ಮ, ಗೋಕ್ರಮ್ಮ, ಕಲ್ಯಾಣಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಆಲ್ದಾಳ್ ವೀರಭದ್ರಪ್ಪ ಅವರು ಅಕ್ರಮ ಪಡಿತರ ಅಕ್ಕಿ ಅವ್ಯವಹಾರದಲ್ಲಿ ತೊಡಗಿದ್ದು ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸದೆ ಮಾನವಿ ತಹಸೀಲ್ದಾರ್ ಇವರು ಅಕ್ರಮ ಲಾರಿಗಳನ್ನು ಹಿಡಿದು ವರದಿ ನೀಡಿ ಪಡಿತರ ಧಾನ್ಯಗಳನ್ನು ಸರಬರಾಜು ಮಾಡುವ ಲಾರಿಗಳ ಪರವಾನಗಿ ರದ್ದುಪಡಿಸಿದ್ದಾರೆ. ಇತರೆ ತಾಲೂಕುಗಳ ತನಿಖೆ ನಡೆಸಿ ಅಕ್ರಮ ಪಡಿತರ ಸರಬರಾಜು ಮಾಡುವ ಲಾರಿಗಳನ್ನು ಪರವಾನಗಿ ರದ್ದು ಮಾಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಸರಬರಾಜು ಮಾಡಲು ಲಾರಿಗಳ ಲೈಸೆನ್ಸ್ ತೆಗೆದುಕೊಂಡು ಅದರಿಂದಲೇ ಅಕ್ರಮವಾಗಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಮಾಡುವ ಜಿಲ್ಲೆಯಲ್ಲಿಯೇ ದೊಡ್ಡ ಜಾಲವಿದೆ. ಬಹುದಿನಗಳಿಂದ ನಡೆಯುತ್ತಾ ಬಂದಿದೆ. ಹಿಂದಿನ ಜಿಲ್ಲಾಧಿಕಾರಿಗಳು ಆಲ್ದಾಳ್ ವೀರಭದ್ರಪ್ಪ ವಿರುದ್ಧ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪಡಿತರ ಅಕ್ಕಿಯನ್ನು ಹಿಡಿದು ಕೇಸ್ ದಾಖಲಿಸಿದರು. ತಾಲೂಕಿನ ಮಿಲ್ಗಳನ್ನು ದಾಸ್ತಾನು ಮಾಡಿದ ಪಡಿತರ ಅಕ್ಕಿಯನ್ನು ಈಗಿನ ಸಹಾಯಕ ಆಯುಕ್ತರು ರಾಯಚೂರು ಇವರು 2-3 ಮಿಲ್ಲುಗಳಲ್ಲಿ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದರು ಎಂದರು. ಇದೇ ರೀತಿ ಎಲ್ಲಾ ತಾಲೂಕುಗಳಲ್ಲಿ ಪಡಿತರ ಅಕ್ಕಿಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಈ ಅವ್ಯವಹಾರಗಳನ್ನು ತಡೆಯಲು ಮುಂದಾದ ಅಧಿಕಾರಿಗಳಿಗೆ ರಾಜಕೀಯ ಒತ್ತಡ, ಕಿರುಕುಳ, ಗುಂಡಾಗಳಿಂದ ಬೆದರಿಕೆ ಮಾಡುತ್ತಿದ್ದು ಹೋರಾಟ ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ಕಡೆ ತನಿಖೆ ನಡೆಸಿ ಲಾರಿ ಲೈಸೆನ್ಸ್ಗಳನ್ನು ರದ್ದುಪಡಿಸಬೇಕು. ಪಡಿತರ ಆಹಾರ ಧಾನ್ಯಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಮಾನ್ವಿ ತಹಸೀಲ್ದಾರ್ ಸಂತೋಷ್ ರಾಣೆ ಇವರು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ತಕ್ಷಣ ವರದಿ ನೀಡಿ
ಅಕ್ರಮ ಪಡಿತರ ಅಕ್ಕಿಯನ್ನು ಸಾಗುವಳಿ ಮಾಡುವ ಲಾರಿಗಳನ್ನು ಹಿಡಿದು ಕೇಸ್ ದಾಖಲಿಸಿ ಲಾರಿಗಳನ್ನು ಹಿಡಿದ ಬಗ್ಗೆ ವರದಿ ನೀಡಿದ್ದಾರೆ. ಇದನ್ನೇ ಅಕ್ರಮ ಮರಳು ದಂಧೆ ಮತ್ತು ಪಡಿತರ ಅಕ್ಕಿ ಮಾರಾಟ ವೇಳೆ ಸಿಕ್ಕಿ ಬಿದ್ದಿದ್ದಾರೆ. ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳು ಆಲ್ದಾಳ್ ವೀರಭದ್ರಪ್ಪ ಅವರ ಲಾರಿ ಲೈಸೆನ್ಸ್ ರದ್ದುಪಡಿಸಿದ್ದಾರೆ. ಆಲ್ದಾಳ್ ವೀರಭದ್ರಪ್ಪ ಸೇರಿ ಇನ್ನಿತರರು ತಾಲೂಕುಗಳಲ್ಲಿ ಸರಬರಾಜು ಮಾಡುವ ಇವರ ಗ್ಯಾಂಗ್ ಪಡಿತರ ಅಕ್ರಮ ಅಕ್ಕಿ ಸಾಗುವಳಿ ಮಾಡುವಲ್ಲಿ ಬಹುದಿನಗಳಿಂದ ಈ ದಂಧೆಯನ್ನು ನಡೆಸುತ್ತಿದ್ದು ಪ್ರಭಾವಶಾಲಿಗಳಾಗಿದ್ದಾರೆ. ಈ ಕೂಡಲೇ ಅಕ್ರಮ ಪಡಿತರ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಈ ಗ್ಯಾಂಗ್ ಅನ್ನು ಇವರುಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಶರಣಪ್ಪ ದಿನಿ, ತಾಲೂಕು ಸಂಚಾಲಕ ಸಣ್ಣ ಈರಪ್ಪ ಗಳಮೂರು, ಸಮಿತಿ ಸದಸ್ಯ ಚನ್ನಬಸವ ಇಕ್ಲಾಸ್ಪುರ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಅಂಗವಾಗಿ ರಫ್ತುದಾರರ ಸಮಾವೇಶ. ಉದ್ಯೋಗ ಸೃಷ್ಟಿಸುವ ಮೂಲಕ ನಿರುದ್ಯೋಗ ಸಮಸ್ಯೆ ಪರಿಹರಿಸಿ ಡಾ ಬಿಸಿ ಸತೀಶ್. ಬೆಳೆ ನಷ್ಟ ಪರಿಹಾರ ಹಣ ಬಿಡುಗಡೆ ಡಿಸಿ. ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ಖಂಡಿಸಿ ಸೆಪ್ಟೆಂಬರ್ 27ರಂದು ಭಾರತ್ ಬಂದ್ ಬೆಂಬಲಿಸಿ ಜಿಲ್ಲಾ ಬಂದ್ ಸರ್ಕಾರಕ್ಕೆ ಚಾಮರ ಸ್ಮಾಲಿ ಪಾಟೀಲ್ ಮನವಿ. ಸೆಪ್ಟೆಂಬರ್ 26ರಂದು ಪಂಚಾಕ್ಷರಿ ಗವಾಯಿಗಳ ಪುಣ್ಯ ಸ್ಮರಣೆ ಸಂಗೀತ ಸಮ್ಮೇಳನ ಸುರೇಶ್ ಅಸ್ಕಿಹಾಳ್. ಉಸ್ತುವಾರಿ ಸಚಿವ ಅಧ್ಯಕ್ಷತೆಯಲ್ಲಿ ಕ್ರೀಡಾಂಗಣ ಸಮಿತಿ ರಚಿಸಿ ಅವೈಜ್ಞಾನಿಕ ಶುಲ್ಕ ವಸೂಲಿ ರದ್ದುಗೊಳಿಸಲಿ ಎನ್ ಶಿವಶಂಕರ್. ಕಾರ್ಪೊರೇಟ್ ಪರ ಕಾಯ್ದೆ ರದ್ದುಗೊಳಿಸಲು ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಪ್ರತಿಭಟನೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ, ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಮತ್ತು ಅಕ್ರಮ ಪಡಿತರ ಧಾನ್ಯ ಸಾಗಣೆ ಕಾನೂನು ಕ್ರಮಕ್ಕೆ ಡಿಎಸ್ಎಸ್ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು.